ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಿನ ಎಲ್ಲ ಸದಸ್ಯರು, ಕಾರ್ಯಕರ್ತರು, ಮುಖಂಡರೆಲ್ಲ ಸೇರಿ ಒತ್ತಾಯದ ಮೇರೆಗೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಅವರ ಒಂದು ಮಾತಿಗೆ, ಅಭಿಮಾನಕ್ಕೆ ತಲೆ ಬಾಗಲೇಬೇಕು. ಆದ್ರಿಂದ ಇವತ್ತು ರಕ್ಷಣಾ ವೇದಿಕೆ ಸದಸ್ಯರ ಎಲ್ಲರ ಪರವಾಗಿ ಕೂಡ, ಅದರ ಜೊತೆಗೆ ಆಟೋ ಘಟಕದ ಎಲ್ಲ ಸದಸ್ಯರು, ಅಧ್ಯಕ್ಷರು ಕೂಡ ಸೇರಿ ಇವತ್ತು ನಾವೆಲ್ಲರೂ ಕೂಡ ಕುಡುಮಲೆ ಗಣಪತಿ ಸ್ವಾಮಿರವರ ಆಶೀರ್ವಾದವನ್ನ ನಾವು ಇವತ್ತು ಪಡೆದ್ವಿ. ತದನಂತರ ಮುಳಬಾಗಿಲು ನಗರದಲ್ಲಿರುವಂತಹ ಬಾಬಾ ಹೈದರೇ ಸಫ್ದರ್ ಗುರುಗಳ ಆಶೀರ್ವಾದವನ್ನು ಕೂಡ ಪಡೆದ್ವಿ. ಅದರ ಜೊತೆಗೆ ನಮ್ಮೆಲ್ಲ ಸ್ನೇಹಿತರು ಕೂಡ ಅದರ ಜೊತೆಗೆ ಅನ್ನದಾನವನ್ನು ಕೂಡ ಹಮ್ಮಿಕೊಂಡಿದ್ದು, ಬರಲೇಬೇಕು ಅಂದಾಗ ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದೆ. ಹಲವಾರು ಕಾರ್ಯಕ್ರಮಗಳೆಲ್ಲರೂ ಕೂಡ ಭಾಗಿಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಆಂಧ್ರ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಎಲ್ಲರೂ ಕೂಡ ಫೋನಿನ ಮುಖಾಂತರ ಶುಭಾಶಯಗಳನ್ನ ಹೇಳಿದ್ರು. ಅದರ ಜೊತೆಗೆ ಇವತ್ತು ಸಂಜೆ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು, ಹಲವಾರು ಸ್ನೇಹಿತರು ಎಲ್ಲರೂ ಕೂಡ ಭಾಗಿಯಾಗಿ ಶುಭವನ್ನ ಹಾರೈಸಿದ್ರು. ಅದರ ಜೊತೆಗೆ ಮೊದಲನೇದಾಗಿ ಹೇಳಿದೆ ನಾನು ಆವಾಗ್ಲೇ, ನಾವು ಬದುಕ್ತಾ ಇರೋದೇ ಈ ಪ್ರೀತಿ, ವಿಶ್ವಾಸ, ನಂಬಿಕೆಗೋಸ್ಕರ. ಆ ಪ್ರೀತಿ ಇಷ್ಟು ಮಟ್ಟಿಗೆ ತಂದು ನಿಲ್ಸಿದೆ ನಮ್ಮನ್ನು ಇವತ್ತು. ನಾನು ಅಧ್ಯಕ್ಷನಾಗಿ 5 ವರ್ಷಗಳ ಕಾಲ ಆದ್ರೂ ಕೂಡ ಎಲ್ಲರನ್ನೂ ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಹೊಂದಾಣಿಕೆಯಿಂದ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ನಾನು ಈ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ಎಲ್ಲಾ ಕಾರ್ಯಕ್ರಮಗಳು ಭಾಗಿಯಾಕ ಬರ್ತಾ ಇದ್ದೀನಿ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬದುಕಬೇಕು, ಪ್ರೀತಿಯಿಂದ ಬಾಳ್ಬೇಕು, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದನ್ನೇ ನಾವೆಲ್ಲರೂ ಕೂಡ ಮನದಟ್ಟಲ್ಲಿ ಇಟ್ಕೋಬೇಕಾಗುತ್ತೆ. ಅದರ ಜೊತೆಗೆ ಇವತ್ತು ನಮ್ಮ ಕಾಂಗ್ರೆಸ್ಸಿನ ಕೋಲಾರ ಯುವ ಕಾಂಗ್ರೆಸ್ನಾಗಿರುವಂತಹ ಜಿಲ್ಲಾಧ್ಯಕ್ಷರಾಗಿರುವಂತಹ ಸೈಯದ್ ಅಫ್ರೀದ್ ಪಾಷಾರವರು ನಮಗೆ ಈ ಹುಟ್ಟುಹಬ್ಬದ ಶುಭಾಶಯಗಳಲ್ಲಿ ಭಾಗಿಯಾಗಿ ಶುಭವನ್ನ ಕೋರಿದ್ರು. ಅವರು ಕಾಂಗ್ರೆಸ್ ಅಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಇನ್ನು ಉನ್ನತವಾದ ಒಂದು ವ್ಯಕ್ತಿತ್ವಕ್ಕೆ ಕರ್ಕೊಂಡೋಗ್ಲಿ, ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಬೆಳೆದು ಯುವಕರಿಗೆ ಮಾರ್ಗದರ್ಶಕರಾಗ್ಲಿ ಅಂತ ನಾನು ಭಾವಿಸುತ್ತಾ, ಅದರ ಜೊತೆಗೆ ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮಣ್ಣನವರು, ರಾಮಚಂದ್ರಣ್ಣನವರು, ತಿಪ್ಪಣ್ಣನವರು, ಮುನ್ರಾಜಣ್ಣನವರು, ಅಕ್ಮಲ್ ಅಣ್ಣನವರು, ಮತ್ತೆ ಅದರ ಜೊತೆಗೆ ನಮ್ಮ ಇದ್ರೀಸ್ ಆಗಿರಬಹುದು, ನವೀದ್ ಆಗಿರಬಹುದು, ಉಮೇಶ್ ಆಗಿರಬಹುದು, ವಿರೂಪಾಕ್ಷಿ ಲಿಯೋ ಆಗಿರಬಹುದು, ರಹಮತುಲ್ಲಾ ಆಗಿರಬಹುದು, ಪೃಥ್ವಿ ಆಗಿರಬಹುದು, ಸಕ್ಲೇನ್ ಆಗಿರಬಹುದು, ನಮ್ಮ ಮೆಡಿಕಲ್ ಶಾಪ್ನ ಬುಕ್ರಮ್ ಆಗಿರಬಹುದು, ಅರ್ಬಾಜ್ ಆಗಿರ್ಬೋದು, ಜಾಕಿರನ್ ಆಗಿರ್ಬೋದು, ಮನ್ಸೂರ್ ಆಗಿರಬಹುದು, ಅಹಮದ್ ಆಗಿರಬಹುದು, ಇವರೆಲ್ಲರೂ ಕೂಡ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಗಳಿಸ್ತಾ ಇರುವಂತಹ ಯುವಕರು. ಅದ್ರ ಜೊತೆಗೆ ನಮ್ಮ ಸತೀಶ್ ಅಣ್ಣ ಆಗಿರ್ಬೋದು, ಫಜಲ್ ಆಗಿರ್ಬೋದು, ಜಾಫರ್ ಆಗಿರ್ಬೋದು, ಜುಬೇರ್ ಆಗಿರಬಹುದು, ಇದೆಲ್ಲ ಒಂದು ಕುಟುಂಬ ನಮ್ದೆಲ್ಲ ಕೂಡ. ನವೀದಣ್ಣ ಆಗಿರಬಹುದು,
ಸಾಬೀರ್ ಆಗಿರ್ಬೋದು, ಇವರೆಲ್ಲರೂ ಕೂಡ. ಯಾಕಂದ್ರೆ ಹೆಸರು ಹೇಳ್ತಾ ಇದೀನಂದ್ರೆ ಸುಮ್ನೆ ಹೆಸರು ಹೇಳಕ್ ಆಗಲ್ಲ. ಕಷ್ಟ, ದುಡಿಮೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂದ್ರೆ ನಿಂತ್ಕೊಂಡು ಬರ್ತಾ ಇರುವಂತಹ ವ್ಯಕ್ತಿಗಳು. ಬೇರೆಯವ್ರಿಗೆಲ್ಲ ಎಲ್ಲೋ ದುಡ್ಡು ಬರ್ತದೆ, ಎಲ್ಲೋ ಹೋಗ್ತದೆ. ಆದ್ರೆ ಇಲ್ಲಿ ಸೇರಿದಾರಲ್ಲ ಇವರೆಲ್ಲರೂ ಕೂಡ ಕಷ್ಟಪಟ್ಟು ದುಡಿಮೆಯಿಂದ ದುಡಿದು ಇಂಥವ್ರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಬರ್ತಿದ್ದಾರೆ. ನಾನು ಇದೀನಿ ಅಂತ ಬರ್ತಾರಲ್ಲ ಅಫ್ರೀದ್ ಅಣ್ಣನವರು, ಅದಕ್ಕೋಸ್ಕರ ಹೇಳಿದೆ. ಆದ್ರಿಂದ ಇವತ್ತು ನಮ್ಮ ಮಾವ ಅವರಾದಂತಹ ಹಯಾತ್ ಪಾಷಾ ಅವರು ಕೂಡ ಆಗಿರ್ಬೋದು, ಮತ್ತೆ ನಮ್ಮ ತಾತ ಆಗಿರುವಂತಹ ವಲಿ ಸಾಬ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನನ್ನ ಜನ್ಮ ಕೊಟ್ಟಂತಹ ನನ್ನ ತಂದೆ ತಾಯಿಗಳು ಕೂಡ. ನಮ್ಮಪ್ಪ ಅವಾಗ ಒಂದು ಮಾತು ಹೇಳ್ತಿರ್ತಾರೆ, ನಿನ್ನ ಕೈಲಾದ್ರೆ ಒಳ್ಳೇದ್ ಮಾಡು, ನಿನ್ನ ಕೈಲಿ ಆಗಿಲ್ಲ ಅಂದ್ರೆ ನಿನ್ನ ಕೆಲಸ ಆಯ್ತು, ನಿನ್ನ ಮನೆ ಆಯ್ತು ಅಂತ. ಅದೇ ನಮ್ಮಪ್ಪ ಒಂದು ಹೇಳಿರುವಂತ ಮಾರ್ಗದರ್ಶನದಲ್ಲಿ ನಾನು ಕೂಡ ಇವತ್ತಿನ ಬಂದು ನಿಂತಿದ್ದೀನಿ. ಅದರಿಂದ ನಮ್ಮಪ್ಪ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಆದ್ರಿಂದ ನಾನು ಎಲ್ಲರ ಯುವಕರಲ್ಲಿ ಒಂದೇ ಮಾಡ್ಕೊಳ್ಳೋದು, ತಂದೆ ತಾಯಿಗಳನ್ನ ಪ್ರೀತಿಸಿ, ತಂದೆ ತಾಯಿಗಳನ್ನ ಗೌರವಿಸಿ, ತಂದೆ ತಾಯಿಗಳ ಆಶೀರ್ವಾದ ಇರೋವರೆಗೂ ಊಟ ನಿಮಗೆ ಯಾರು ಏನು ಮಾಡಿದ್ರು ಕೂಡ ಆಗೋದಿಲ್ಲ. ಅದ್ರ ಜೊತೆಗೆ ದೇವರ ಆಶೀರ್ವಾದ ಕೂಡ ಇರ್ತದೆ. ಅದಕ್ಕೋಸ್ಕರ ಇವತ್ತು ಏನ್ ಈ ಕಾರ್ಯಕ್ರಮ ಬೆಳಗ್ಗಿಂದ ಸಾಯಂಕಾಲ ತನಕ ಇಷ್ಟು ಕಾರ್ಯಕ್ರಮಗಳು ಭಾಗಿಯಾಗಿ ನನಗೆ ಸಾಥ್ ಕೊಟ್ಟಿರುವಂತ ನನ್ನೆಲ್ಲ ಹಿತೈಷಿಗಳು, ಸ್ನೇಹಿತರು, ನನ್ನೆಲ್ಲ ಮುಖಂಡರು, ಹಿರಿಯರು, ಕಿರಿಯರು, ನನ್ನ ತಂದೆ ತಾಯಂದಿರೆಲ್ಲರೂ ಕೂಡ ನನ್ನ ಪ್ರೀತಿಯಿಂದ ಶುಭವನ್ನ ಕೋರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಭಾವರಾಗಿರುವಂತಹ ಹುಮಾಯೂನ್ ಪಾಷಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಹಕಾರದಿಂದ ನಾನು ಇವತ್ತು ಒಂದು ಒಳ್ಳೆಯ ಒಂದು ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅದೇ ರೀತಿ ಇದ್ರ ಜೊತೆಗೆ ನನಗೆ ಮಾಧ್ಯಮ ಮಿತ್ರರು, ಪತ್ರಕರ್ತರು ತುಂಬಾ ಸಹಕಾರ ಕೊಡ್ತಿರ್ತಾರೆ. ಬೇರೆಯವರು ಮಾಧ್ಯಮ ಮಿತ್ರರಿಗೆ ದುಡ್ಡು ಕೊಡದೇ ಇರ್ಲಿ, ಪಾಪ ಅವ್ರಿಗೂ ಖರ್ಚಿರ್ತದೆ. ನನ್ನ ಒಂದು ಕಾರ್ಯಕ್ರಮ, ಕನ್ನಡದ ಕಾರ್ಯಕ್ರಮಕ್ಕೆ ಅಪ್ಪ ನಿನ್ನ ಜೊತೆ ನಾವ್ ಇರ್ತೀವಿ, ನಿನ್ನ ಜೊತೆಗೆ ನಾವ್ ಏನು ಬೇಕಾದ್ರೂ ಕೂಡ ನಿನ್ಗೆ ಮಾಡ್ತಾ ಕೆಲಸಕ್ಕೆ ನಿಮ್ ಮೆಚ್ಚುಗೆಗೆ ನೀನು ಎಷ್ಟು ಕೊಟ್ಟರು ಕೂಡ ಸರಿ, ಕೊಟ್ಟಿರೋದು ಸರಿ ಅಂತಾರೆ. ಅದು ಪ್ರೀತಿ, ವಿಶ್ವಾಸ, ನಂಬಿಕೆ, ಕನ್ನಡದ ಮೇಲೆ ಇರುವಂತಹ ಅಭಿಮಾನಕ್ಕೋಸ್ಕರ ಮಾಧ್ಯಮ ಮಿತ್ರರು ನಾನು ಸಹಕಾರ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಪತ್ರಕರ್ತರಿಗೂ ಸಹಕಾರ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಮತ್ತೊಬ್ಬರಿಗೆ ಏನಾದ್ರು ತಿಳಿಸ್ಕೊಡ್ಬೇಕು, ಗೊತ್ತಾಗ್ಬೇಕು ಅಂದ್ರೆ ಮಾಧ್ಯಮ ಮುಖಾಂತರ ಹೋಗ್ಬೇಕು. ಅದಕ್ಕೋಸ್ಕರ ಕನ್ನಡದಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಮಾಧ್ಯಮ ಮಿತ್ರರು, ಪತ್ರಕರ್ತರು ತುಂಬಾ ಅಪಾರವಾದಂತ ಗೌರವ ಇದೆ ಕನ್ನಡಕ್ಕೆ. ಆದ್ರಿಂದ ಅವರ ಒಂದು ಸಹಕಾರದಿಂದ ನಾನು ಈ ಮಟ್ಟಕ್ಕೆ ಇವತ್ತು ಬರ್ತಾ ಇದ್ದೀನಿ. ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನನ್ನ ವಿಶೇಷವಾಗಿ ಎಲ್ರಿಗೂ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಬಿ ಭರತ್ ರಾವ್ ಆಗಿರ್ಬೋದು, ಹೊಸೂರ್ ಭರತ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ನಮ್ಮ ಬಾಬು ಆಗಿರ್ಬೋದು, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದ್ರ ಜೊತೆಗೆ ಆವಾಗ ತಾನೆ ನಮ್ಮ ಕನ್ನಡದ ಕಟ್ಟಲು ಚಾನ್ಪಾಹ ಸರ್ ಬಂದಿದ್ರು, ಮತ್ತೆ ನಮ್ಮ ಜಯ ಭಾರತ್ನ ಮಾಲೀಕರಾಗಿದ್ದ ರಫೀಕ್ ಸರ್ ಬಂದಿದ್ರು. ಎಲ್ಲರೂ ಕೂಡ ತನ್ನ ಸಹಕರಿಸುವಂತ, ಮತ್ತೆ ತಾಯ್ಲೂರಿಂದ ಸರ್ದಾರಣ್ಣ, ಎಲ್ಲರೂ ಕೂಡ ನಮ್ಮ ಆಟೋ ಮೊಬೈಲ್ ಮಾಲೀಕರಾಗಿದ್ದ ಫೊಯ್ಯಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಸಹಕಾರದಿಂದ ಎಲ್ಲರೂ ಒಳ್ಳೆ ಕೆಲಸ ಮಾಡೋಣ, ಎಲ್ಲರೂ ಒಂದು ತಾಯಿ ಮಕ್ಕಳನ್ನ ದಾರಿಯಲ್ಲಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನನ್ನ ಎರಡು ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಂಗಿಯರಿಗೆ, ನನ್ನ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಫ್ರೀದ್ ಅಣ್ಣನವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಅಫ್ರೀದ್ ಅಣ್ಣ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ನಮ್ಮೆಲ್ಲರ ಆಸೆ ಇದೆ. ಅವ್ರಿಗೆ ಎಷ್ಟು ಬೇಕಾ ದೊಡ್ಡ ಮಟ್ಟಕ್ಕೆ ಹೋಗಕ್ಕೆ ನಾವು ರಕ್ಷಣಾ ವೇದಿಕೆ ಅವ್ರ ಜೊತೆಗೆ ಸಾಥ್ ನಿಡ್ತೀವಿ. ಆವಾಗ ತಾನೆ ಯಾರು ನಮ್ಮ ಇವರು ಹೇಳ್ತಿದ್ರು, ನಮ್ಮ MPS ಮಂಜಣ್ಣ ಮತ್ತೆ ರಮೇಶ್ ಅಣ್ಣ ರಾಜಕೀಯಕ್ಕೆ ಬರ್ಬೇಕು ಅಂತ. ನಾನು ಹೇಳ್ತೀನಿ ನೋಡಿ, ಇವಾಗ ರಾಜಕೀಯಕ್ಕೆ ಅವ್ರವ್ರ ಕೆಲಸಗಳು ಮಾಡ್ತಿದ್ದಾರೆ, ಬಟ್ ನಾನ್ ರಾಜಕೀಯಕ್ಕೆ ಬಂದ್ಬಿಟ್ರೆ ಕನ್ನಡ ಸೇವೆ ಯಾರು ಮಾಡ್ತಾರೆ ಹೇಳಿ? ಆದ್ರಿಂದ ಮುಂದಿನ ದಿನಗಳಲ್ಲಿ ನನ್ನ ಭಾವನೆ ಇವಾಗ ಗಂಟನೂ ಇರೋದು ನನ್ನ ಕನ್ನಡ ಸೇವೆ, ನನ್ನ ತಾಯಿಯ ಸೇವೆ ಮಾಡ್ಬೇಕು ಅಂತಾನೆ ನನಗಿದೆ. ಅರ್ಥ ಆಯ್ತಾ? ನಾನು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನನ್ನ ತಾಲೂಕಿನ ಸದಸ್ಯರು, ಮುಖಂಡರುಗಳು ಹೇಳದ ಮೇಲೆ ನಾನು ಅವರ ಪರ್ಮಿಷನ್ ತಗೊಂಡು ನಾನು ಬೇರೆದಕ್ಕೆ ಹೋಗ್ತೀನಿ ಹೊರತು, ಅವರ ಪರ್ಮಿಷನ್ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾಗಾಗಿ ಕನ್ನಡ ನುಡಿ ನೆಲ ಜಲ ಭಾಷೆ ಬಿಟ್ಟಾಗ ನಾನು ಯಾವುದೇ ಭಾಷೆಕ್ಕೂ ಹೋಗಲ್ಲ. ಯಾಕಂದ್ರೆ ಕನ್ನಡ ರಕ್ಷಣಾ ವೇದಿಕೆ ಅನ್ನೋದು ತಾಯಿ ಭಾಷೆ. ಆ ತಾಯಿ ಭಾಷೆ ಮಟ್ಟಿಗೆ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಅದರಿಂದ ಮುಂದಿನ ರಾಜಕೀಯಕ್ಕೆ ಅಕಸ್ಮಾತ್ ಬೇರೆ ಏನಾಗ ಹೋಗ್ಬೇಕು ಅಂದ್ರೆ ನನ್ನ ತಾಲೂಕಿನ ನನ್ನ ರಕ್ಷಣಾ ವೇದಿಕೆಯಿಂದ ನನ್ನ ಜಿಲ್ಲಾಧ್ಯಕ್ಷ ಆಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲಾ ಮುಖಂಡರು, ನಗರ ಘಟಕ ಅಧ್ಯಕ್ಷರು, ಹೋಬಳಿ ಮಟ್ಟದ ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು ಎಲ್ಲರ ಸಹಕಾರದೊಂದಿಗೆ ನಾನು ಮುಂದೆ ಏನಾದ್ರು ಬೇರೆ ರಾಜಕೀಯಕ್ಕೆ ಹೋಗ್ಬೋದು. ಅಷ್ಟು ಬಿಟ್ರೆ ಅವ್ರ ಒತ್ತಾಯದ ಮೇರೆಗೆ ಬೇರೆ ಹೋಗ್ತೀನಿ ಹೊರತು ನನ್ನ ಸ್ವಇಚ್ಛೆಯಿಂದ ನಾನು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗಲ್ಲ. ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ಈ
ಈ ಒಂದು ಎರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ಕೂಡ ಒಂದ್ಸುತ್ತ ಮತ್ತೊಮ್ಮೆ ಮಗದೊಮ್ಮೆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ನನಗೂ ಮಾಡ್ಲಿ, ಎಲ್ರಿಗೂ ಮಾಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ, ಮತ್ತೆ ನಮಸ್ಕಾರ.